ಸಾಯಿರಾಮ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನ್ಯಾಗ ಯಾವ ಥರ ಶುಕ್ರ ಗೌರಿ ಇರುತ್ತಾ ಹಾಗೂ ನಾವು ಏನೇನು ಮಾಡ್ತೀವಿ ಅಂತ ಎಲ್ಲಾನು ತೋರಿಸ್ಕೊಡ್ತೀನಿ. ಬರ್ರಿ ನೋಡೋಣ ಅಂತ. ಹಂಗೆ ನಮ್ಮ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಬೆಲ್ ಬಟನ್ನ ಒತ್ತಿರಿ. ನಮಗೆಲ್ಲ ವಿಡಿಯೋಸು ಬಂದಾಗ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಇದೆಲ್ಲ ಕಲ್ಪನೆಲೇ ಇರಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ಹಲೋ ಗೈಸ್, ಇವತ್ತು ನಾವು ಏನು ಮಾಡಕ್ಕೆ ಹೊಂಟೀವಂದ್ರೆ ನಮ್ಮ ಮನ್ಯಾಗ ಶುಕ್ರ ಗೌರಿ ವ್ರತ ಐತಿ. ನಮ್ಮ ಮಮ್ಮಿ ಶುಕ್ರ ಗೌರಿ ಪೂಜೆ ಮಾಡ್ತಾಳ. ಅದ್ರ ಜೊತೆ ನಾವು ಹೆಲ್ಪ್ ಮಾಡೋಣ ಅಂತ. ಇವಾಗ ಬೆಳಗ್ಗೆ ಎದ್ಬಿಟ್ಟು ಎಲ್ಲ ಪೂಜಾ ಗೀಜಾ ಎಲ್ಲ ಮುಗ್ದಿದೆ. ನಾನೇನು ಮಾಡ್ತೀನಿ ಅಂದರೆ ಕತೆ ಓದಬೇಕು. ಶುಕ್ರ ಗೌರಿ ವ್ರತದ ಕತೆ ಐತಿ. ಶುಕ್ರ ಗೌರಿ ವ್ರತದ ಕತೆ ಓದಿ ನಾವು ಆಮೇಲೆ ನಮ್ದು ದಿನನಿತ್ಯದ ವ್ಲಾಗ್ ಪ್ರಕಾರ ಅಥವಾ ನನ್ನ ಈ ಶ್ರಾವಣ ಮಂತದ ಒಂಥರ ಏನಂದ್ರೆ ಟಾಸ್ಕ್ ಅವ್ರ ಒಳ್ಳೆ ಗುಣ ಅಂತಂದರೆ ಇವಾಗ ನಾನು ಈ ಮಂತ್ ಪೂರ್ತಿ ಡೈಲಿ ಸಾಯಿಬಾಬಾ ಸಚ್ಚರಿತೆ ಓದ್ತೇನೆ ಅಂತ ಹೇಳೀನಿ ನಿಮಗೆ ಲಾಸ್ಟ್ ವ್ಲಾಗ್ದಾಗ. ಹಂಗೆ ಲಾಸ್ಟ್ ವ್ಲಾಗ್ನು ಹೋಗಿ ನೋಡ್ಕೊಂಡು ಬರ್ರಿ. ಚೆನ್ನಾಗಿ ಮಾಡೀನಿ. ಸ್ಟಾರ್ಟಿಂಗ್ ಮಾಡತ್ತೀನಿ. ಹೆಂಗೆ ಅನ್ನಿಸ್ತೈತಿ ಅಂತೇಳಿ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಟೈಮ್ ಹೋಗ್ಬೇಕಂತ ಹೇಳಿ ನೀವು ಕಮೆಂಟ್ ಮಾಡಿರಿ. ನಡೀರಿ, ಇವತ್ತು ನಾವು ಯಾವ್ಯಾವ ಥರ ಶುಕ್ರಗೌರಿ ವ್ರತದ ಪೂಜಾದ ಏನೇನು ನಿಯಮಗಳು ಮಾಡ್ತೀವಿ, ಏನೇನು ಫುಡ್ಸ್ ಮಾಡ್ತೀವಿ, ನಾವು ದೇವರಿಗೆ ಎಡಿ ತೋರ್ಸಕ್ಕೆ ಮತ್ತು ದೇವಸ್ಥಾನಕ್ಕೂ ಹೋಗ್ಬೇಕು. ಇವತ್ತು ನಾವು ನಮ್ಮೂರು ಗ್ರಾಮ ದೇವಿ ದೇವಸ್ಥಾನಕ್ಕೂ ಹೋಗ್ಬೇಕು. ಅಲ್ಲಿ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಇಲ್ಲಿ ನೋಡ್ಬೋದು ನಮ್ಮ ಮಮ್ಮಿಯವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಲಕ್ಷ್ಮೀ ಪೂಜೆನ. ನಿಮಗೆ ಸರಿಯಾಗಿ ತೋರಿಸ್ತೀನಿ ನೆಕ್ಸ್ಟ್ ಕ್ಲಿಪ್ ಒಳಗೆ ನೋಡ್ರಿ. ನಾವು ಇವಾಗ ಕತ್ತಿ ಓದೋಣಂತ ಕಲಾಗಳಾಗ ಆ ಶಿರ್ಡಿ ಬಾಬಾಂದು ಸಾಯಿಬಾಬಾನ ಮೂರ್ತಿ ಬರೋಕ್ಕಿಂತ ಮೊದಲಿನೇನು ನಾವು ಈ ಫೋಟೋನ ಪೂಜೆ ಮಾಡ್ತೀವಿ. ಇದ್ರ ಜೊತೆ ಏನೋ ಒಂಥರ ಕನೆಕ್ಷನ್ ಐತಿ. ಬಿಕಾಸ್ ಎಷ್ಟೊಂದು ವೃತ್ತಗಳಾಗಲಿ ಎಲ್ಲನೂ ನಾವು ಈ ಫೋಟೋಯಿಂದನೇ ಮಾಡಿದ್ದು. ನೋಡ್ರಿ ನಮ್ಮ ಬಾಬಾ ಎಷ್ಟು ಕ್ಯೂಟ್ ಅದಾರ. ಇದು ನೋಡ್ರಿ ಗೈಸ್, ನಮ್ಮ ಮನೆಯೊಳಗೆ ಮಾಡಿದ ಲಕ್ಷ್ಮೀ ಪೂಜಾ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಬರೀ ಗೈಸ್, ಇವಾಗ ವ್ರತದ ಕಥೆಯನ್ನು ಓದೋನು. ಹಂಗೆ ಕತೆ ಓದಿ ನಮಸ್ಕಾರ ಮಾಡಿ ಮುಂದೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಲ್ಲ, ಅದನ್ನು ಒಂದು ಪ್ಲೇಟ್ ಒಳಗೆ ಏನೇನು ಬೇಕಲ್ಲ ದೇವಸ್ಥಾನಕ್ಕೆ ಹೋಗೋಕೆ ಎಲ್ಲನೂ ರೆಡಿ ಮಾಡ್ಕೊಂಡು ನಿಮಗೆ ತೋರಿಸ್ತೇನೆ. ನೋಡ್ರಿ, ಹೋಗೊಂಬರ್ರಿ ಗೈಸ್. ನೋಡ್ರಿ, ನಾವು ದೇವಸ್ಥಾನಕ್ಕೆ ಹೋಗೋಕೆ ಏನೇನು ಉಡಿ ತುಂಬಕ್ಕೆ ಬೇಕೆಲ್ಲ ಇಟ್ಕೊಂಡೇವಿ. ಜಂಡು ಬಾಂಬ್ ನೋಡ್ಕೊಂಡು ಜಂಡು ಬಾಂಬ್ ಅನ್ಕೋಬೇಡ್ರಿ, ಅದ್ರೊಳಗೆ ಎಣ್ಣೆ ಹಾಕಿದಾಳೆ ನಮ್ಮ ಮಮ್ಮಿ. ಬರ್ರಿ ನೋಡ್ರಿ, ಇದೇ ನಮ್ದು ಗ್ರಾಮ ದೇವತೆ ಗುಡಿ. ಎಷ್ಟು ಚಂದ ಮಾಡಿಸಿದ್ದಾರೆ. ಇದೆಲ್ಲ ಲೈಟಿಂಗ್ಸ್ ಆಮೇಲೆ ಎಲ್ಲನೂ ಎಷ್ಟು ಚಂದ ಮಾಡಿಸಿದ್ದಾರೆ. ನಾನು ಭಾಳ ದಿನ ಆಗಿತ್ತು ರೀ ಕಾಲೇಜಿಗೆ ಹೋದಾಗಿಂದ ಬಂದಿರ್ಕಿಲ್ಲ. ಇವತ್ತು ಬಂದೀನಿ. ಚಂದ ಭಾಳ ಕಾಣಿಸುತ್ತೈತೆ ರೀ. ಇವರ ನೋಡ್ರಿ ನಮ್ಮೂರ ಗ್ರಾಮ ದೇವತೆ ವಿಗ್ರಹ ರೀ ಇದು, ಲಕ್ಷ್ಮೀ ದೇವಿ. ನಮ್ಮ ಮಮ್ಮಿಯವರು ಆರತಿ ಬೆಳಗಾತಾರ. ನಾವು ತೊಗೊಂಡು ಆರತಿ ನಿಮಗೂ ಕೊಡೋಣಂತ್ರಿ. ನೀವು ಒಳ್ಳೇದಾಗಲಿ. ಕೈ ಮುಗಿಯೋಣ ಬರ್ರಿ, ದೇವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಬೇಡ್ಕೊಳ್ಳೋಣ. ಇವಾಗ ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಒಳ್ಳೇದಾಗಲಿ ಜೀವನದಾಗ ಅಂಥೇಳಿ ಬೇಡ್ಕೊಂಡು ಮುಂದೆ ಹೋಗೋಣ ಬರ್ರಿ. ನಮ್ಮೂರ ಗಜಲಕ್ಷ್ಮೀ ದೇವಿ ಒಂಥರ ಸುತ್ತ ಹಳ್ಳಿಗೆಲ್ಲ ಫೇಮಸ್ ಐತ್ರಿ ದೇವಿ. ಇವ್ರ ಎಲ್ಲೆಲ್ಲೋ ದೂರದಿಂದ ಎಲ್ಲ ಬಂದು ಇಲ್ಲಿ ಉಡಿ ತುಂಬಿಸ್ತಾರೆ. ಈ ತಾಯಿ ಹತ್ರ ಏನೋ ಬೇಡ್ಕೊಂಡ್ರೂ ತಾಯಿ ಇಲ್ಲ ಅನ್ನೋ ಒಂದು ನಂಬಿಕೆ ಐತಿ ಇಲ್ಲಿ ಜನರಿಗೆ, ಎಲ್ಲ ಜನರಿಗೆ. ಭಾಳ ಪವರ್ಫುಲ್ ದೇವಿ ಅದಾಳ್ರಿ. ಅಂಥ ದೇವಿ ಇರೋ ಊರಾಗ ನಾನು ಅದೀನಂದ್ರೆ ನಾನು ಪುಣ್ಯವಾಡೀನಿ ಅಂತ ಹೇಳಿ ಅನ್ಕೋತೀನಿ. ನೋಡಿರಿ, ಅದ್ಭುತವಾಗಿ ಗುಡಿನ ರೆಡಿ ಮಾಡ್ಯಾರ. ಮೊದಲು ಇಷ್ಟೆಲ್ಲ ಇರಲಿಲ್ಲ. ಇವಾಗ ಒಂದು 4 ತಿಂಗಳ ಹಿಂದೆ ಜಾತ್ರೆ ಆಯ್ತು, ಅವಾಗ ಇಷ್ಟೆಲ್ಲ ಚಂದ ಮಾಡ್ಯಾರ. ಇವಾಗಂತೂ 2 ಕಣ್ಣು ನೋಡೋಕೆ ಸಾಲತ್ತಿಲ್ಲ, ಅಷ್ಟು ಚಂದ ಐತಿ. ಮನೆಗೆ ಬಂದು ನಮ್ಮ ಮನೆ ದೇವರಿಗೆ ಕೈ ಮುಗಿದು ಇವಾಗ ನಮ್ಮ ಇವತ್ತಿನ ಗುಡಿಗೆ ಹೋಗಿದ್ದು ಲಕ್ಷ್ಮೀ ಪೂಜೆದು ಎಲ್ಲ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಮತ್ತೆ ಸಿಗೋಣ್ರಿ.
ದೇವರ ನಿಮಗೂ ನಮಗೂ ಎಲ್ರಿಗೂ ಒಳ್ಳೇದು ಮಾಡಲ ಅಂತ ಹೇಳ್ತಾ ಇವತ್ತಿನ ನನ್ನ ಈ ವ್ಲಾಗನ್ನು ಮುಗಿಸ್ತೇನೆ ರೀ. ಬರ್ರಿ ಗೈಸ್, ಬಿಸಿ ಬಿಸಿ ಜೋಳ ತಿನ್ನೋಣ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತವನ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.